ಮುಂದಿನ ಕಾನ್ಸೆಪ್ಟ್ ಬಂದು ಡೈರೆಕ್ಷನ್ ರೇಷಿಯೋಸ್ ಅಂತ ಹೇಳಿ. ಡೈರೆಕ್ಷನ್ ರೇಷಿಯೋಸ್ ಅಂತ ಹೇಳಿದ್ರೆ ದೇ ಆರ್ ರೇಷಿಯೋಸ್ ಆಫ್ ದ ಡೈರೆಕ್ಷನ್ ಕೊಸೈನ್ ಅಂತ ಹೇಳ್ತು ಅಂತ ಹೇಳಿದ್ರೆ ಗಿವನ್ ಅ ವೆಕ್ಟರ್ ವಿ ವಿತ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್. ನಮ್ಮ ಡೈರೆಕ್ಷನ್ ರೇಷಿಯೋಸ್ ಬಂದು ಎ ಬಿ ಸಿ, ಇಲ್ಲ ಅಂತ ಹೇಳಿದ್ರೆ ಎಲ್ ಎಂ ಎನ್. ಸೊ ದಿಸ್ ಆರ್ ಯುವರ್ ಡೈರೆಕ್ಷನ್ ಕೊಸೈನ್ಸ್. ನಾವು ಡೈರೆಕ್ಷನ್ ಕೊಸೈನ್ನ ರೇಷಿಯೋ ಥರ ತಗೊಂತು ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ಡೈರೆಕ್ಷನ್ ರೇಷಿಯೋ. ಸರಿನಾ? ಇಲ್ಲೊಂದು ಉದಾಹರಣೆ ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ. ಸೊ 4, -3, 5 ಇಸ್ ದ ಡೈರೆಕ್ಷನ್ ರೇಷಿಯೋ. ಇಲ್ಲ ಅಂತ ಹೇಳ್ತು ಅಂತ ಹೇಳಿದ್ರೆ 20, 15, 25 ಏನು ಬೇಕಾದ್ರೂ ಆಗ್ಬೋದು, ರೇಷಿಯೋಸ್ ಅಲ್ವಾ. ಹಾಗಾಗಿ ನಾವು ಯಾವುದೇ ಒಂದು ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿ ವಿ ಕ್ಯಾನ್ ಗೆಟ್ ಅ ನ್ಯೂ ಸೆಟ್ ಆಫ್ ರೇಷಿಯೋಸ್. ಆಯ್ತಾ? ನ್ಯೂ ಸೆಟ್ ಆಫ್ ವ್ಯಾಲ್ಯೂಸ್ ವಿಚ್ ಆರ್ ದ ಸೇಮ್ ರೇಷಿಯೋ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ. ಸೊ 4/20 is same as -3/15 which is same as -5 by +25. ಸೊ ನಾನು ಏನು ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಹೇಗೆ ಹೋದ್ರೂ ನಮ್ಮ ರೇಷಿಯೋ ಅದೇ ಬರುತ್ತೆ. ಸೊ ಬೇಸಿಕಲಿ ದೇರ್ ಆರ್ ಇನ್ಫೈನೈಟ್ ನಂಬರ್ ಆಫ್ ಪಾಸಿಬಿಲಿಟೀಸ್. ಆಯ್ತಾ ಹುಡುಗರ? ಇದು ಉಪಯೋಗಿಸಿದಾಗ ಫಾರ್ಮುಲಾಸಲ್ಲಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ನ್ಯೂಮರಿಕಲ್ಸಲ್ಲಿ ಉಪಯೋಗಿಸಿದಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ತಕ್ಷಣ ಕಾಪಿ ಮಾಡ್ಕೊಂಬಿಡಿ.